ಶನಿವಾರ ಮಂಗಳೂರಿನಲ್ಲಿ ನಡೆದ ಕಂಬಳ ಕೂಟದಲ್ಲಿ ಅವಮಾನಕಾರಿ ಘಟನೆಯೊಂದು ನಡೆದಿರುವುದಾಗಿ ವರದಿಯಾಗಿದೆ. ಮಂಗಳೂರು ಕಂಬಳ ಸಮಿತಿ ವತಿಯಿಂದ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ಚ್ ಸಿಟಿಯಲ್ಲಿ ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ನಡೆದ ರಾಮಲಕ್ಷ್ಮಣ ಜೋಡುಕರೆ ಕಂಬಳದಲ್ಲಿ ಕಂಬಳದ ಭೀಷ್ಮ ಎಂದೇ ಖ್ಯಾತಿ ಗಳಿಸಿರುವ ಹಿರಿಯ ತೀರ್ಪುಗಾರ ಗುಣಪಾಲ ಕಡಂಬ ಅವರಿಗೆ ವ್ಯಕ್ತಿಯೋರ್ವ ವೇದಿಕೆಯಲ್ಲೇ ಅವಮಾನ ಮಾಡಿರುವ ಘಟನೆ ನಡೆದಿದೆ. ಮಂಗಳೂರು ಕಂಬಳ ಅನ್ನೋದು ಕರಾವಳಿ ಕರ್ನಾಟಕದ ವಿಶೇಷವಾಗಿ ತುಳುನಾಡಿನ ಹೆಮ್ಮೆಯ ಪಾರಂಪರಿಕ ಕ್ರೀಡೆ. ಕೃಷಿಯ ಹಿನ್ನೆಲೆ ಹೊಂದಿರುವ ಈ ಕ್ರೀಡೆ ಇಂದು ದೇಶಾದ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಆಗಿದ್ದೇನು? ಹಿರಿಯ ತೀರ್ಪುಗಾರ ಗುಣಪಾಲ ಕಡಂಬ ಅವರು ಎಂದಿನಂತೆ ಕಂಬಳದ ವೀಕ್ಷಕ ವಿವರಣೆಯನ್ನು ನೀಡುತ್ತಿದ್ದರು. ರಾತ್ರಿ ಸುಮಾರು 11:45 ಸುಮಾರಿಗೆ ಕಂಬಳದ ಕೋಣಗಳನ್ನು ಬಿಡುವ ಆರಂಭಿಕ ಸ್ಥಾನದ ವೀಕ್ಷಕ ವಿವರಣಾ ಕೌಂಟರ್ಗೆ ನುಗ್ಗಿದ ಅರುಣ್ ಶೆಟ್ಟಿ ಎಂಬಾತ ಮೈಕ್ ಕಸಿದುಕೊಂಡು ಗುಣಪಾಲ ಕಡಂಬ ಅವರಿಗೆ, ನೀವು ಸ್ವಲ್ಪ ಸುಮ್ಮನೆ ಕುಳಿತುಕೊಳ್ಳಿ, ಇಲ್ಲಿ ಕೋಣ ಬಿಡೋಕಿದೆ. ನಾನು ಅರುಣ್ ಶೆಟ್ಟಿ ಮಾತಾಡೋದು ಎಂದು ಹೇಳಿದಾಗ ಗುಣಪಾಲ ಕಡಂಬ ಅವರು, ನಾವು ಮೈಕ್ ಬಂದ್ ಮಾಡಿ ಕೂತ್ಕೋತೇವೆ. ನೀವು ಯಾವಾಗ ಬೇಕಾದರೂ ಕೋಣಗಳನ್ನು ಬಿಡಿ ಎಂದು ಹೇಳಿದ್ದಾರೆ. ಇದೊಂದು ಸಣ್ಣ ಪುಟ್ಟ ವಾಗ್ವಾದ ಆದರೂ ಸಹ ಕಂಬಳ ಕ್ರೀಡಾಕೂಟಕ್ಕೆ ಒಂದು ಶಿಸ್ತಿನ ಚೌಕಟ್ಟನ್ನು ತಂದು, ಇದೊಂದು ಅಥ್ಲೆಟಿಕ್ ಕ್ರೀಡೆ ಎನ್ನುವಷ್ಟರ ಮಟ್ಟಿಗೆ ದಶಕಗಳ ಕಾಲ ಬೆವರು ಹರಿಸಿ ದುಡಿದು ಕಂಬಳದ ಭೀಷ್ಮ ಎಂದೇ ಖ್ಯಾತಿಯನ್ನು ಪಡೆದುಕೊಂಡಿರುವ ಹಿರಿಯ ಕಂಬಳ ಹೋರಾಟಗಾರ ಗುಣಪಾಲ ಕಡಂಬ ಅವರಿಗೆ ಈ ರೀತಿ ಅವಮಾನ ಮಾಡಿದ್ದಕ್ಕೆ ಕಂಬಳಾಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಗುಣಪಾಲ ಕಡಂಬ ಅವರಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿದ ಅರುಣ್ ಶೆಟ್ಟಿ ಮತ್ತು ಕಂಬಳ ಆಯೋಜಕರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟ ಅವರ ನೇತೃತ್ವದಲ್ಲೇ ನಡೆಯುವ ಈ ಕಂಬಳದಲ್ಲಿ ಇಂತಹುದೊಂದು ಘಟನೆ ನಡೆದರೂ ಸಹ ಸಂಸದರು ಈ ದುರ್ವರ್ತನೆಯನ್ನು ಖಂಡಿಸದೇ ಇರುವುದು ಕಂಬಳಾಭಿಮಾನಿಗಳಿಗೆ ಬೇಸರ ತರಿಸಿದೆ. ಕಂಬಳ ಕ್ರೀಡೆಯಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಗುಣಪಾಲ ಕಡಂಬ ಅವರಿಗೆ ಅವಮಾನ ಆಗಿದ್ದನ್ನು ಖಂಡಿಸಿ ಗುಣಪಾಲ ಕಡಂಬ ಅಭಿಮಾನಿ ಬಳಗ ಹೆಸರಿನಲ್ಲಿ 5-6 ವಾಟ್ಸಾಪ್ ಗುಂಪುಗಳನ್ನು ರಚಿಸಿದ್ದು, ಸಾವಿರಾರು ಮಂದಿ ಈ ಗ್ರೂಪ್ಗಳಿಗೆ ಸೇರಿ ಕಡಂಬ ಅವರ ಪರವಾಗಿ ಧ್ವನಿಗೂಡಿಸಿದ್ದಾರೆ. ಒಂದು ವೇಳೆ ಅರುಣ್ ಶೆಟ್ಟಿ ಎಂಬಾತ ಸಾರ್ವಜನಿಕವಾಗಿ ಕ್ಷಮೆ ಕೇಳದಿದ್ದಲ್ಲಿ ಹೋರಾಟ ರೂಪಿಸುವ ಯೋಜನೆಯನ್ನು ಗುಣಪಾಲ ಕಡಂಬ ಅಭಿಮಾನಿ ಬಳಗದವರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಕಂಬಳ ಕ್ರೀಡಾಕೂಟದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಮಾತನಾಡಬೇಕಾದ ಅಥವಾ ಶಿಸ್ತು ಕ್ರಮ ಕೈಗೊಳ್ಳಬೇಕಾದ ಕಂಬಳ ಶಿಸ್ತು ಸಮಿತಿ ಈ ಘಟನೆಗೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ನಿದ್ದೆಯಲ್ಲಿದೆ. ಕ್ರೀಡೆಯ ಸಂದರ್ಭದಲ್ಲಿ ತೀರ್ಪುಗಾರರು ಅಥವಾ ಇತರ ಬಗ್ಗೆ ಅಶಿಸ್ತಿನ ನಡವಳಿಕೆಗಳನ್ನು ತಡೆಯುವುದು ಮತ್ತು ಶಿಸ್ತು ಉಲ್ಲಂಘನೆಯಾದರೆ ಶಿಕ್ಷೆ ವಿಧಿಸುವುದು ಈ ಸಮಿತಿಯ ಉದ್ದೇಶ. ಆದರೆ ಕಂಬಳ ಅಸೋಸಿಯೇಷನ್ ಆಗಲಿ ಶಿಸ್ತು ಸಮಿತಿ ಆಗಲಿ ಈ ಬಗ್ಗೆ ಧ್ವನಿಯೆತ್ತದೇ ಇರುವುದು ಕಂಬಳ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಕಂಬಳದಲ್ಲಿ ಪ್ರಧಾನ ಪಾತ್ರ ವಹಿಸುವ ತೀರ್ಪುಗಾರರ ಸಮಿತಿ ಕೂಡ ಈ ಬಗ್ಗೆ ಸೊಲ್ಲೆತ್ತದಿರುವುದು ಅಚ್ಚರಿ ಮೂಡಿಸಿದೆ. ಯಾವುದೇ ಕಂಬಳ ನಡೆಯುವಾಗ 4-5 ಜನ ಪ್ರಧಾನ ತೀರ್ಪುಗಾರರು, ಕಂಬಳ ಸಮಿತಿಯ ಅಧ್ಯಕ್ಷರು ಪ್ರತಿಕ್ರಿಯೆ ನೀಡುವುದು ಸಹಜ ನಡೆ. ಆದರೆ ಗುಣಪಾಲ ಕಡಂಬರಂಥ ಹಿರಿಯರಿಗೆ ಅವಮಾನ ಆಗಿದ್ದರೂ ಸಹ ಯಾರೂ ಮಾತಾಡದೇ ಇರುವುದು ಕೆಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸಾಮಾನ್ಯವಾಗಿ ಹೆಸರೇ ಸೂಚಿಸುವಂತೆ ಯಾವುದೇ ಕಂಬಳ ಕೂಟದಲ್ಲಿ ಕಂಬಳ ಕ್ರೀಡೆಯಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಕಂಬಳಕ್ಕೆ ಕೊಡಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಕಂಬಳ ಕೂಟಗಳು ಕಂಬಳಕ್ಕಿಂತ ಹೆಚ್ಚಾಗಿ ಸಭಾ ಕಾರ್ಯಕ್ರಮಕ್ಕೆ, ರಾಜಕೀಯ ನಾಯಕರ ಗುಣಗಾನಕ್ಕೆ ಮಹತ್ವ ನೀಡುತ್ತಿದೆ. ಪ್ರತಿ ಕಂಬಳದ ಸಮಯದಲ್ಲೂ ಕಂಬಳಾಭಿಮಾನಿಗಳು ಲೈವ್ ನೋಡುವ ಸಮಯದಲ್ಲಿ ಈ ಬಗ್ಗೆ ತಮ್ಮ ಅಪಸ್ವರ ಎತ್ತುತ್ತಲೇ ಇರುತ್ತಾರೆ. ನಿಯಮದ ಪ್ರಕಾರ ಒಂದು ಕಂಬಳ ಕೂಟ 24 ಗಂಟೆಯಲ್ಲಿ ಮುಕ್ತಾಯವಾಗಬೇಕು. ಆದರೆ ಕಂಬಳ ಸಂಘಟಕರು ಕಾರ್ಯಕ್ರಮಕ್ಕೆ ಬರುವ ರಾಜಕೀಯ ನಾಯಕರ ಅತಿಥಿಗಳ ಸತ್ಕಾರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ಪರಿಸ್ಥಿತಿ ತಮ್ಮ ಕೈಮೀರಿ ಹೋದಾಗ 24 ಗಂಟೆಯಲ್ಲಿ ಕಂಬಳ ಮುಗಿಸುವ ಹೊಣೆಗಾರಿಕೆಯನ್ನು ತೀರ್ಪುಗಾರರ ಹೆಗಲಿಗೆ ಹಾಕಿಬಿಡುತ್ತಾರೆ. ಇಂತಹ ವೇಳೆಯಲ್ಲಿ ಒತ್ತಡಕ್ಕೆ ಸಿಲುಕುವ ತೀರ್ಪುಗಾರರು ಕಂಬಳ ಬೇಗ ಮುಗಿಯಬೇಕು ಎನ್ನುವ ಕಾಳಜಿಯಿಂದ ಮಾತನಾಡಿದರೆ ಕೆಲವರು ಅದಕ್ಕೂ ಅಪಸ್ವರ ಎತ್ತುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದೆ.